ಇವನು ನಿನಗ್ ಬಾರ. ಇವನ್ ಜೊತೆ ನೀನ್ ಯಾಕಿದ್ಯಾ? ಕಬೀರ್ ಹೆಸರು ಹೇಳ್ತಾ ಇದ್ದಂತೆ ಅವಳಿಗೆ ಎಲ್ಲ ನೆನ್ಪಾಯ್ತು. ಅಮ್ಮ, ನನಗೆ ಚೆಕ್ ಕೊಟ್ಟಿದ್ದು ಕಬೀರ್ ಅಲ್ಲ, ಗೌತಮ್. ಹೌದಾ? ಇವನಿಗಂತ ಯಾರು ಸ್ನೇಹಿತರಿದ್ದಾರೆ? ಈಗ್ಲೇ ಅದ್ ಯಾರು ನಿನ್ ಸ್ನೇಹಿತನಿಗೆ ಫೋನ್ ಮಾಡು. ನಿನ್ ಸ್ನೇಹಿತ ಅಂದಲ್ಲ. ಗೌತಮ್ಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅವನು ಆ ಕಡೆ ಈ ಕಡೆ ನೋಡ್ತಿದ್ದ ಮತ್ತು ಗೀತಾ ಅವನನ್ನೇ ಗುರಾಯಿಸ್ತಾ ಇದ್ಲು. ಗೌತಮ್ ಅವರಿಗೆ ಏನ್ ಸತ್ಯವನ್ನ ಹೇಳ್ತಾನೆ ಮತ್ತು ಅವರಿಗೆ ಹೇಗ್ ವಿವರಿಸ್ತಾನೆ? ನಿನ್ ಸ್ನೇಹಿತ ಅವನು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವರ ಅಸಿಸ್ಟೆಂಟ್ ನಂಗೆ ಚೆಕ್ ಕೊಟ್ಟಿದ್ದು. ನೀವು ನಿಮ್ಮ ಮನೆಗೆ ಹೋಗಿ ಡ್ರಾಮಾ ಮಾಡಿ ನನಗೆ ಚೆಕ್ ಕೊಡಿ. ತಗೊಳ್ಳಿ ಚೆಕ್. ಅಮ್ಮ, ನೀನ್ ಕಬೀರ್ ಎಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ಯೋ ಅದೆಲ್ಲ ಸುಳ್ಳು. ಕಬೀರ್ ಹಣದ ಬದಲು ಕೆಟ್ಟದಾಗಿ ವರ್ತಿಸೋದಕ್ಕೆ ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ಗೌತಮ್ ಬರ್ಲಿಲ್ಲ ಅಂದಿದ್ರೆ ನನ್ ಸ್ಥಿತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಮಗಳೇ, ನೀನು ಹುಷಾರಾಗಿದ್ಯಾ ಅಲ್ವಾ? ಗೀತಾಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗ್ಲಿಲ್ಲ. ಮಗಳೇ, ನೀನ್ ಆರಾಮಾಗಿದ್ಯಾ ಅಲ್ವಾ? ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ, ಈ ಗೌತಮ್ ಇಷ್ಟು ಹಣ ಹೇಗ್ ತಂದ? ಹೋಗ್ಲಿ ಬಿಡು, ನನಗದೆಲ್ಲ ಬೇಕಾಗಿಲ್ಲ. ಜೀವನದಲ್ಲಿ ಮೊದಲನೇ ಬಾರಿ ಇವನು ಒಳ್ಳೆ ಕೆಲಸ ಮಾಡಿದಾನೆ. ಗೊತ್ತಿಲ್ಲ ಅದೇನು ಒಳ್ಳೆ ಕೆಲಸ ಮಾಡಿದವನಂತ. ಹಣ ವಾಪಸ್ ಕೊಡ್ಲೇಬೇಕಲ್ವಾ? ಅಮ್ಮ, ಇದನ್ನೆಲ್ಲ ನಾವು ಮನೆಗೆ ಹೋಗಿ ಮಾತಾಡೋಣ. ಮ್ಯಾನೇಜರ್ ನಮ್ಮನೆ ನೋಡ್ತಾ ಇದ್ದಾನೆ. ಸಂಜೆಯಾಗಿತ್ತು. ಗೀತಾ ತನ್ನ ಅಳಿಯನಿಗೆ ಅವಮಾನ ಮಾಡುವ ಚಾನ್ಸ್ ಅನ್ನು ಯಾವಾಗ್ಲೂ ಬಿಡ್ತಾ ಇರ್ಲಿಲ್ಲ. ಅಮ್ಮ, ಇಲ್ಲಿ ಸುಮ್ನೆ ನಿಂತ್ಕೋಬೇಡ, ನನಗೆ ಹೋಗಿ ಟೀ ತಗೊಂಡ್ ಬಾ. ಹಾ, ಆಮೇಲೆ ಏಲಕ್ಕಿ ಸ್ವಲ್ಪ ಕಡಿಮೆ ಹಾಕು. ನಿಮ್ಮಪ್ಪ ನನಗೆ ಯಾವುದೋ ಖಜಾನೆ ಕೊಟ್ಟಿಲ್ಲ, ಗೊತ್ತಾಯ್ತಾ? ಗೌತಮ್ ಇದನ್ನ ಕೇಳಿಸಿಕೊಂಡು ತನ್ನೊಳಗೆ ನಕ್ಕ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜಗುರುಗೆ ಬಿಸ್ನೆಸ್ ಶುರು ಮಾಡಲು ಸಿಂಹಾದ್ರಿಯೇ ಹಣ ನೀಡಿತು. ಏಕೆಂದ್ರೆ ಪಾಟೀಲ್ ತರಹ ರಾಜಗುರು ಪೂರ್ವಜರು ಸಹ ಸಿಂಹಾದ್ರಿ ಮನೆತನದಲ್ಲಿ ಕೆಲಸ ಮಾಡ್ತಿದ್ರು. ಏನ್ ನಗ್ತಾ ಇದ್ಯಾ? ಟೀ ಮಾಡಲ್ವಾ? ಕೇಳು, ಟೀ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಮುಖದ ಮೇಲಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಆದ್ರೆ ಈ ಹಣದ ಬಗ್ಗೆ ಏನ್ ಮಾಡೋದು? ಗೌತಮ್ ಹಣ ಏನ್ ತಂದಿದ್ದಾನೆ, ಆದ್ರೆ ವಾಪಸ್ ಕೊಡ್ಬೇಕಲ್ವಾ? ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅನ್ವಿತಾ ತನ್ನ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಏಕೆಂದ್ರೆ ಅವಳು ಸಹ ಗೌತಮ್ ತಂದಿರುವ ಹಣವನ್ನ ವಾಪಸ್ ಕೊಡ್ಬೇಕು ಎಂದು ಯೋಚಿಸ್ತಾ ಇದ್ಲು. ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಏನು ಅಡಿಗೆ ಮಾಡ್ಬೇಕು ಅಂತ ಕೇಳೋದಕ್ ಬಂದ. ಯಾಕೆ ಅಂದ್ರೆ ಅನಿಲ್ ಮತ್ತು ಗೀತಾಳ ಡಿಮ್ಯಾಂಡ್ ಒಮ್ಮೊಮ್ಮೆ ಒಂದೊಂದು ಇರ್ತಿತ್ತು. ಅಮ್ಮ, ಇವಾಗ ಸದ್ಯಕ್ಕೆ ನನ್ನ ಸೇವಿಂಗ್ಸ್ ಹಣನ ನಾನು ಕೊಡ್ತೀನಿ, ಮಿಕ್ಕಿರೋ ಹಣನ ನಿಧಾನಕ್ಕೆ ಸ್ವಲ್ಪ ಕೊಡ್ತೀನಿ. ಸರಿ, ಅದಕ್ ಮೊದ್ಲು ನಿನ್ ಗಂಡನಿಗೆ ಹೇಳು, ಅವ್ನ್ ಶ್ರೀಮಂತ ಸ್ನೇಹಿತ ಹಣನ ನಿಧಾನಕ್ಕೆ ತೆಗೆದುಕೊಳ್ಳೋದಕ್ಕೆ ಒಪ್ಕೊಳ್ತಾನ ಅಂತ. ಸೇವಿಂಗ್ಸ್ ನಲ್ಲಿ ಈಗ 5 ಲಕ್ಷ ಅಷ್ಟೇ ಇರೋದು. ಇಲಾಖೆ ಹಣದ ಅವಶ್ಯಕತೆ ಈಗ ಅರ್ಜೆಂಟ್ ಆಗಿ ಇಲ್ಲ. ಹಾಗಿದ್ರೆ ಸರಿ, ನಿಧಾನಕ್ಕೆ ಕೊಡೋಣ. ಆದ್ರೆ ಅಮ್ಮ, 5 ಲಕ್ಷ ಆದ್ರೂ ಕೊಡ್ಬೋದಲ್ವಾ? ಹಾ, ಖಂಡಿತ. ನಾನ್ ನಿನ್ ಗಂಡನ್ ತರ ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡಲ್ಲ. ಗೌತಮ್, ನಿನ್ ಸ್ನೇಹಿತನಿಗೆ ನೀನ್ ಹಣ ವಾಪಸ್ ಕೊಡುವಾಗ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳು. ಅವ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ.
ಕಳೆದ 3 ವರ್ಷಗಳಲ್ಲಿ ಗೌತಮ್ ಮನೆ ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗಿದ್ದ ಅಂದ್ರೆ ಅವನಿಗೆ ಯಾವ ಅಡುಗೆ ಮಾಡಲು ಜಾಸ್ತಿ ಸಮಯ ಬೇಕಾಗ್ತಿರ್ಲಿಲ್ಲ. ಎಲ್ಲರೂ ಊಟ ಮಾಡಿ ಆಲ್ರೆಡಿ ಮಲ್ಗಿದ್ರು. ಆದ್ರೆ ಗೌತಮ್ನ ಕೆಲ್ಸ ಇನ್ನೂ ಮುಗ್ದಿರ್ಲಿಲ್ಲ. ಅವನು ಎಲ್ಲರೂ ತಿಂದು ಬಿಟ್ಟಿದ್ದ ಹಾಗೂ ಅಡುಗೆ ಮಾಡಿದ ಪಾತ್ರೆಗಳನ್ನ ತೊಳೆಯುತ್ತಿದ್ದ. ಅದ್ರ ಜೊತೆ ಅವನು ಅನ್ವಿತಳ ಬಗ್ಗೆ ಯೋಚನೆ ಮಾಡ್ತಿದ್ದ. ಇಷ್ಟು ದಿನ ಆದ್ಮೇಲೆ ಇಂದು ಅವಳ ಕಣ್ಣಿನಲ್ಲಿ ಅವನ ಮೇಲೆ ಗೌರವವನ್ನ ಕಂಡಿದ್ದ. ನಗುತ್ತಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನಿಗೆ ಒಂದು ಫೋನ್ ಬಂತು. ಕ್ಷಮಿಸಿ ಸರ್, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಆದರೆ ಅಪಾಯಿಂಟ್ಮೆಂಟ್ ಲೆಟರ್ ಮೇಲೆ ನಿಮ್ಮ ಸಹಿ ಬೇಕಿತ್ತು. ನೀವು ಯಾವಾಗ ಬರ್ತೀರಾ ಸರ್? ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ತೀನಿ. ಓಕೆ ಸರ್. ಇಷ್ಟು ರಾತ್ರಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಯಾರೋ ಕ್ರೆಡಿಟ್ ಕಾರ್ಡ್ ಅವರು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾರೆ. ಸಾಕಾಗಿದೆ ನನಗೆ. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಗೊತ್ತಾ ನಿಂಗೆ? ಇವರಿಂದ ನನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಮರುದಿನ ಬೆಳಗ್ಗೆ ಗೌತಮ್ ತನ್ನ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಪ್ರಿನ್ಸ್ ಗ್ರೂಪ್ ಆಫೀಸಿಗೆ ಹೋಗ್ತಿದ್ದ. ಗುಡ್ ಮಾರ್ನಿಂಗ್ ಸರ್. ನಾನು ಎಲ್ಲ ಸೀನಿಯರ್ ಮೆಂಬರ್ಸ್ಗೆ ಇನ್ವಿಟೇಷನ್ನ ಕಳಿಸಿದ್ದೀನಿ. ನೀವು ಎಷ್ಟು ಗಂಟೆಗೆ ಬರ್ತೀರಾ ಸರ್? ಮಿಸ್ಟರ್ ಕುಲಕರ್ಣಿ, ನೀವು ಯಾರನ್ನು ಕೇಳಿ ಈ ಮೀಟಿಂಗ್ ಅರೇಂಜ್ ಮಾಡಿದ್ರಿ? ನಾನು ಯಾರು ಅಂತ ಯಾರಿಗೂ ತಿಳಿಬಾರ್ದು. ಪ್ಲೀಸ್ ಕ್ಯಾನ್ಸಲ್ ದ ಮೀಟಿಂಗ್. ಐ ಆಮ್ ಸಾರಿ ಸರ್. ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಗುಡ್. ನಿಮ್ಮ ಕ್ಯಾಬಿನಲ್ಲಿ ಬಂದು ಭೇಟಿ ಆಗ್ತೀನಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.